ಯಾಕೆ ನಾವು ಮಾದಿಗ ಅಂದ ಕೂಡ್ಲೇನೆ ಒಂದಷ್ಟು ಜನರಿಗೆ ಏನೋ ಈ ರೇಷನ್ ಅಂಗಡಿ ಬಾಗ್ಲಾಕೊಳ್ಳುವಂತ ಸಂಕಟ ಶುರುವಾಗಿದೆ ಅಂತಂದ್ರೆ ನಾನು ಇದು ನೇರವಾಗಿ ಹೇಳ್ತೀನಿ, ಯಾವುದೇ ಆರೋಪ ನೇರ ದಲಿತ ಅನ್ನುವಂತಹ ಒಂದು ಹೋರಾಟದ ಕಾವನ್ನ ಕಾಯ್ಕೊಂಡು ಮಾದಿಗ ಸಮುದಾಯದ ಯುವಕರನ್ನ ಕಾಲಾಳುಗಳಂತೆ ದುಡಿಸ್ಕೊಳ್ಬಹುದಾದಂತಹ ಒಂದು ಅವಕಾಶ ಇತ್ತಲ್ಲ, ಅದನ್ನ ನಾನು ಫಸ್ಟ್ ಟೈಮ್ ಹೊಡೆದಾಕಿದ್ದೆ. ಅದು ನನ್ನ ಉದ್ದೇಶ. ಒಗ್ಗಟ್ಟಿನ ಮಂತ್ರ ಹೇಗೆ ಅಂತಂದ್ರೆ ನಾನು ನೀನು ಸರಿಸಮ ಕೈ ಹಿಡ್ಕೊಂಡು ಮುಂದೆ ಹೋಗೋಣ ಅನ್ನೋದು ಒಗ್ಗಟ್ಟಿನ ಮಂತ್ರ ಆಗಿರ್ತದೆ. ಆದ್ರೆ ಕಳೆದ 35 ವರ್ಷಗಳಿಂದ ನಾನು ನೀನು ಸರಿಸಮ, ಆದ್ರೆ ನಿನ್ನ ಹಕ್ಕಿಗೆ ನೀನು ಧ್ವನಿ ತೆಗೆದ್ರೆ ನೀನು ನನ್ನ ವಿರುದ್ಧ ಅನ್ನುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದು, ಒಂದು ಭಾವನೆಯನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಅದು ನೀಚ. ಛಲವಾದಿ ಅಥವಾ ವಲಯ ಸಮುದಾಯದ ಹಿರಿಯರು, ಮಾಜಿ IAS ಅಧಿಕಾರಿಗಳಾದ ಸಿದ್ದಯ್ಯನವರು ಒಂದು ವಿಡಿಯೋ ಮಾಡಿದ್ದಾರೆ. ಒಂದು ಅಖಂಡ ಕರ್ನಾಟಕಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ದಯಮಾಡಿ ಸಮೀಕ್ಷೆಯಲ್ಲಿ ಛಲವಾದಿ ಅಂತ ಬರೆಸಿ ಅಂತ. ಇಟ್ಸ್ ಎ ಬ್ಯೂಟಿಫುಲ್ ವರ್ಡ್. ಛಲವಾದಿ, ಹತವಾದಿ ಅನ್ನೋ ಒಂದು ಮೆಸೇಜ್ ಅನ್ನು ಕೊಡುತ್ತೆ. ನೀವು ಅದನ್ನ ಅಭಿಮಾನದಿಂದ ಉಪಯೋಗಿಸ್ತೀರಿ, ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅದನ್ನ ಅವಮಾನ ಅಂತ ಹೇಳಲ್ಲ. ಛಲವಾದಿ ಮಹಾಸಭಾ ಅಂತ ಶಿವರಾಮರು ಕೊಟ್ಟಾಗ ರೆಸ್ಪೆಕ್ಟ್, ನಾವು ಅದನ್ನು ಒಪ್ಕೊಂಡಿದ್ವಿ. ಹೌದು, ಸಮಾಜ ನೀವು ಕಟ್ಟಬೇಕು ಅಂತ. ಆದ್ರೆ ನಿಮಗೆ ಛಲವಾದಿ ಅಂತ ಬರ್ಸೋದಕ್ಕೆ ದೊಡ್ಡ ಅವಕಾಶ ಇರುವಾಗ, ಒಂದು ಅಭಿಮಾನವಾದಂತಹ ಒಂದು ಗಟ್ಟಿ ಆ ಧ್ವನಿಯನ್ನ ಛಲವಾದಿಯರ ಪದದ ಮೂಲಕ ನೀವು ಪ್ರೆಸೆಂಟ್ ಮಾಡಕ್ಕೆ ಸಾಧ್ಯ ಇರುವಾಗ ಮಾದಿಗ ಅಂತ ಹೇಳ್ಕೊಳ್ಳಕ್ಕೆ ಮುಜುಗರ ಪಟ್ಟುಕೊಳ್ಳುವಂತ ವಾತಾವರಣ ಇದೆ. ಇದು ನೀವು ಒಪ್ಕೋಬೇಕು. ದಲಿತ ಸಂಘಟನೆ, ಒಗ್ಗಟ್ಟು, ಸಂವಿಧಾನ, ಐಕ್ಯತೆ, ಬಾಬಾ ಸಾಹೇಬ್, ಮಹಾಮಾನವತಾವಾದಿ, ಕುವೆಂಪು, ಇಷ್ಟೆಲ್ಲ ಕಥೆಗಳನ್ನ ಹೇಳುವಂತಹ ನೀವು ಮಹನೀಯರು ಮಾದಿಗರ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದೆಯಲ್ಲ ಅಂತ ಹೇಳುವಾಗ, ಹೌದು ಆಗಿದ್ರೆ ನೀವು ಆ ಮಾದಿಗರ ಎದೆಗಳಲ್ಲಿ ಸ್ವಾಭಿಮಾನವನ್ನು ಮೂಡಿಸುವಂತ ಕೆಲಸವನ್ನು ಮಾಡಿದ್ರೆ ನಮಗೆ ನೀವು ಮಾರ್ಗದರ್ಶನ ಮಾಡಬಹುದಿತ್ತು, ಹಿರಿಯರಾಗಿ ಒಪ್ಕೊಳ್ತಿದ್ರು. ಆದ್ರೆ ನೀವೇನ್ ಮಾಡಿಕೊಂಡಿದ್ರಿ ಈಗ ಅಂತಂದ್ರೆ, ಇವರು ಭ್ರಷ್ಟಪಸ ತಂಡದವರು ಮಾದಿಗ 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 ಅಂತ ಹೇಳ್ಕೊಂಡು ಹೋಗ್ತಾ ಇದೆ ಇಡೀ ಕರ್ನಾಟಕ. ಇದರಿಂದ ಜಾತಿ ಗಟ್ಟಿ ಆಗ್ತಾ ಇದೆ, ದಲಿತರ ಒಗ್ಗಟ್ಟು ಹೊಡೆದೋಗ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟದಲ್ಲಿ ಮಾದಿಗರ ಕೂಗು ಬಹಳ ಪ್ರಬಲವಾಗಿರೋದ್ರಿಂದ ಒಪ್ತೀರಾ ಇಲ್ವಾ? ಇದು ಬಹುಶಃ 30 ವರ್ಷಗಳಲ್ಲಿ ಒಳ ಮೀಸಲಾತಿ ಹೋರಾಟದಲ್ಲಿ ಇಷ್ಟು ದೊಡ್ಡ ಒಂದು ಪ್ರತಿಭಟನೆ ಅಥವಾ ಒಂದು ಪ್ರತಿರೋಧ ಸರ್ಕಾರ ವಿರುದ್ಧವಾಗಿ ಇಡೀ ಕರ್ನಾಟಕದಾದ್ಯಂತ ಮಾದಿಗರ ಒಂದು ಪ್ರತಿರೋಧ ಏನು ಹೆಚ್ಚಾಗಿದೆ, ಇದರ ಪ್ರಭಾವದಿಂದ ಮತ್ತು ಅದಕ್ಕೆ ಬಹುಪಾಲು ಕಾರಣವಾಗಿರುವಂತಹ ನಮ್ಮ ರಥಯಾತ್ರೆಗೆ ಸಂಬಂಧಪಟ್ಟಂತೆ ಕೆಲವು ಅಪಪ್ರಚಾರಗಳು ಈಗ ಶುರುವಾಗಿದ್ದಾವೆ. ಅದು ನಿಮ್ ಗಮನದಲ್ಲಿರಲಿ. ಯಾಕೆಂದ್ರೆ ನಿಮ್ಮ ಹತ್ರ ಮಾತಾಡುವಾಗ ಅಂತ ಅಪಪ್ರಚಾರಗಳನ್ನ ನಿಮ್ಗೆ ಹೇಳ್ತಾ ಕೆಲವು ತಪ್ಪು ಮಾಹಿತಿಗಳನ್ನ ನಿಮ್ಮ ಮನಸ್ಸಲ್ಲೂ ಕೂಡ ಬಿತ್ತನೆ ಮಾಡಿದ್ರೆ ನಮಗೆ ನಮ್ಮ ಪರವಾದ ಹೋರಾಟ ಎಷ್ಟು ಪ್ರಾಮಾಣಿಕವಾಗಿದೆ, ಅದಕ್ಕೆ ಬೆಂಬಲಿಸಬೇಕು ಅಂತ ನಿಮ್ಮ ಮನಸ್ಸು ಕೂಡ ಸ್ವಲ್ಪ ವಿಚಲಿತ ಆಗ್ಬೋದು. ಹಂಗಾಗಬಾರ್ದು ಅನ್ನೋ ಕಾರಣಕ್ಕೆ ನಿಮಗೆ ನಾನು ಕ್ಲಿಯಾರಿಟಿ ಮಾಡ್ತಾ ಇದ್ದೀನಿ. ಯಾರು ಅಪಪ್ರಚಾರ ಮಾಡ್ತಾರಲ್ಲ ಅವರಿಗಲ್ಲ. ಏನ್ ಅಪಪ್ರಚಾರ ಅಂತಂದ್ರೆ, ಈ ರಥಯಾತ್ರೆ ಕೇವಲ ಮಾದಿಗರ ಹೆಸರನ್ನ ಮಾತ್ರ ಹೇಳ್ಕೊಂಡು ಹೋಗ್ತಾ ಇದೆ. ಆ ಮೂಲಕ ಇಷ್ಟು 30 ವರ್ಷಗಳಲ್ಲಿ ಇದ್ದಂತಹ ಒಗ್ಗಟ್ಟಿತ್ತಲ್ಲ, ಹೊಲೆ ಮಾದಿಗರ ಒಗ್ಗಟ್ಟು, ಅದನ್ನ ಇದು ಒಡೆದಾಕೋದಕ್ಕೆ ಕುತಂತ್ರ ಮಾಡ್ತಾ ಇದೆ ಈ ರಥಯಾತ್ರೆ. ಇದು ಸರಿಯಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ದೇವನೂರು ಮಹಾದೇವನವರು ಈ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಅಂತ ಏನು ಹೆಸರುಗಳಿದಾವಲ್ಲ, ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಂತದೆಲ್ಲ ಬೇಡ, ಅದು ಸಮಾಜವನ್ನು ಒಡೆಯುತ್ತೆ. ನಾವೆಲ್ಲರೂ ಕೂಡ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಐಕ್ಯತಾ ಸಮಿತಿ ಅಂತ ಮಾಡಿಕೊಂಡು ಅದ್ರ ಮೂಲಕ ಹೋರಾಟ ಮಾಡೋಣ ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟಿದ್ರು. ಅದನ್ನ ಭಾಸ್ಕರ್ ಪ್ರಸಾದ್ ಒಪ್ಪಲಿಲ್ಲ. ಇದು ಅಪಪ್ರಚಾರ, ಇದು ಚಪ್ಪಲಿ ಹೊಡೆದಲ್ಲ. ಅವ್ರು ಹೇಳ್ತಾ ಇರೋದು ಒಪ್ಪೋದಿಲ್ಲ. ಬೇರೆ ಯಾಕೆ ಅಂತಂದ್ರೆ, ದಲಿತ ಸಂಘಟನೆಗಳು ನನ್ನ ಜೀವಾಳ. ನಾನು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ಸ್ಥಾಪಕ 2004ರಲ್ಲಿ. ದಲಿತ ಸಂಘಟನೆಗಳು ನಮ್ಮ ಜೀವಾಳ ಇಲ್ಲ ಅಂತಲ್ಲ. ಆದ್ರೆ ಯಾವುದೇ ಒಂದು ಪದವನ್ನ ಉಪಯೋಗಿಸಿಕೊಂಡು ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡ್ತಿರುವಾಗ ಅದನ್ನ ಪ್ರತಿಭಟಿಸುವಂತಹ ಎದೆಗಾರಿಕೆ ಕೂಡ ಇರಬೇಕು. ಯಾಕೆ ನಾವು ಮಾದಿಗ ಅಂದ ಕೂಡ್ಲೇನೆ ಒಂದಷ್ಟು ಜನರಿಗೆ ಏನೋ ಈ ರೇಷನ್ ಅಂಗಡಿ ಬಾಗ್ಲಾಕೊಳ್ಳುವಂತಹ ಸಂಕಟ ಶುರುವಾಗಿದೆ ಅಂತಂದ್ರೆ ನಾನು ಇದು ನೇರವಾಗಿ ಹೇಳ್ತೀನಿ, ಯಾವುದೇ ಆರೋಪ ನೇರ. ದಲಿತ ಅನ್ನುವಂತಹ ಒಂದು ಹೋರಾಟದ ಕಾವನ್ನ ಕಾಯ್ಕೊಂಡು ಮಾದಿಗ ಸಮುದಾಯದ ಯುವಕರನ್ನ ಕಾಲಾಳುಗಳಂತೆ ದುಡಿಸ್ಕೊಳ್ಬಹುದಾದಂತಹ ಒಂದು ಅವಕಾಶ ಇತ್ತಲ್ಲ, ಅದನ್ನ ನಾನು ಫಸ್ಟ್ ಟೈಮ್ ಇವಾಗ ಹೊಡೆದಾಕಿದ್ದೆ. ಅದು ನನ್ನ ಉದ್ದೇಶ. ಒಗ್ಗಟ್ಟಿನ ಮಂತ್ರ ಹೇಗೆ ಅಂತಂದ್ರೆ ನಾನು ನೀನು ಸರಿಸಮ ಕೈ ಹಿಡ್ಕೊಂಡು ಮುಂದೆ ಹೋಗೋಣ ಅನ್ನೋದು ಒಗ್ಗಟ್ಟಿನ ಮಂತ್ರ ಆಗಿರ್ಬೇಕು. ಆದ್ರೆ ಕಳೆದ 35 ವರ್ಷಗಳಿಂದ ನಾನು ನೀನು ಸರಿಸಮ, ಆದ್ರೆ ನಿನ್ನ ಹಕ್ಕಿಗೆ ನೀನು ಧ್ವನಿ ತೆಗೆದ್ರೆ ನೀನು ನನ್ನ ವಿರುದ್ಧ ಅನ್ನುವಂತಹ ಒಂದು
ವಾತಾವರಣವನ್ನು ಸೃಷ್ಟಿ ಮಾಡೋದು, ಒಂದು ಭಾವನೆಯನ್ನು ಸೃಷ್ಟಿ ಮಾಡೋದು ಇದೆಯಲ್ಲ, ಅದು ನೀಚತನ. ಈಗ ವಿಷಯಕ್ಕೆ ಏನು ಅಂತಂದ್ರೆ, ಈ ರಥಯಾತ್ರೆ ಶುರು ಮಾಡಿದ್ಮೇಲೆ ನಾನು ತುಂಬಾ ಅಭಿಮಾನಿಸ್ತೀನಿ, ಗೌರವಿಸ್ತೀನಿ, ಅದು ಬೇರೆ ಮಾತು. ಅವರ ಸಾಹಿತ್ಯದ ವಿಚಾರಕ್ಕೆ, ಅವರ ಹಿರಿತನಕ್ಕೆ, ಅವರ ಹೋರಾಟದ ವಿಚಾರಕ್ಕೆ ನಾನು ಗೌರವಿಸ್ತೀನಿ. ಆ ಗೌರವ ಬಿಟ್ಟು ನಾವು ಯಾವತ್ತೂ ಬದುಕೋದಿಲ್ಲ. ಮಹಾತ್ಮ ಗಾಂಧಿಯವ್ರನ್ನ ನಾವು ಕೆಲವು ವಿಚಾರಗಳಿಗೆ, ಅಂಬೇಡ್ಕರ್ ಜೊತೆಗಿನ ಸಂಘರ್ಷಕ್ಕೆ ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ವಿರೋಧಿಸ್ತೀವಿ ಅಂತ ಅಲ್ಲ, ಅವ್ರನ್ನ ದ್ವೇಷಿಸ್ತೀವಿ ಅಂತಲ್ಲ. ಹಾಗೇನೆ ದೇವನೂರು ಮಹಾದೇವ್ರನ್ನ ದ್ವೇಷ ಮಾಡೋದು, ವಿರೋಧ ಮಾಡೋದು ಅಲ್ಲ. ಅವರ ಕೆಲವು ಅಭಿಪ್ರಾಯಗಳನ್ನ ನಾವು ಖಂಡಿಸ್ತೀವಿ, ಸರಿಯಲ್ಲ ಅಂತೀವಿ. ಗಂಡ ಬೇರುಂಡದ ಕಥೆಗಳನ್ನ ಹೇಳಬೇಡಿ ಅಂತ ಹೇಳ್ತೀವಿ. ಗಂಡ ಬೇರುಂಡ ಅನ್ನೋದೇ ಒಂದು ಕಪೋಕಲ್ಪಿತವಾದ ಕಥೆ. ಇಟ್ಸ್ ಎ ಭ್ರಮೆ, ಇದೊಂದು ಭ್ರಮೆ. ಅದು ಆ ಭ್ರಮೆಯನ್ನ ತೋರಿಸಿ ವಾಸ್ತವದಲ್ಲಿ ಅಸ್ತಿತ್ವದಲ್ಲಿರುವಂತಹ ಜೀವಂತವಾಗಿರುವಂತಹ ಒಂದು ಸಮುದಾಯವನ್ನ ನೀವು ಕೊಲ್ಲಬೇಡಿ ಅಂತ ಹೇಳ್ತೀನಿ. ಆ ಹೇಳುವ ಹಕ್ಕು ನನಗಿಲ್ವಾ? ಅವರ ಹಿರಿತನದ ಪಾಠಗಳಿಂದಲೇ ನಮ್ಗೆ ಆ ಹಕ್ಕು ಬಂದಿದೆ ಅಂತ ಅನ್ಕೊಳ್ಳಿ, ಗೌರವಿಸಿ ನಮ್ಮ ಅಭಿಪ್ರಾಯವನ್ನ. ಅವರು ಪರಿಶಿಷ್ಟ ಜಾತಿ ಒಕ್ಕೂಟ ಅನ್ನೋ ಹೆಸರಿನಲ್ಲಿ ಈ ಹೋರಾಟವನ್ನು ಮುಂದುವರಿಸೋಣ ಅಂದಾಗ ನನ್ನನ್ನ ಕೇಳಿದ್ರಂತೆ. ಇದು ಸುಳ್ಳು, ನನ್ನನ್ನು ಯಾರು ಕೇಳಿಲ್ಲ. ನಾವು ಒಪ್ಲಿಲ್ವಂತೆ, ಮತ್ತಿದನ್ನ ಮುಂದುವರಿಸ್ತಾ ಇದ್ದೀವಂತೆ. ಅವರು ಏನು ಹೊಲೆಮಾದಿಗ ಸಮುದಾಯಗಳನ್ನು ಜೋಡಿಸಿ ಹೋರಾಟ ಕಟ್ಟುವಂತ ಪ್ರಯತ್ನಕ್ಕೆ ನಾವು ಎಳ್ಳೂರು ಬಿಟ್ಟು ವಿಷ ಹಾಕಿದ್ವಿ ಎನ್ನುವಂತಹ ಒಂದು ಅಪಪ್ರಚಾರವನ್ನು ಶುರು ಮಾಡಿದ್ದಾರೆ. ಅದರ ವಾಸ್ತವ ಏನು ಅಂತಂದ್ರೆ, ಈ ಏನೋ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟಗಳ ಐಕ್ಯತಾ ಸಮಿತಿ ಅಂತ ರಾಜ್ಯ ಸಮಿತಿ ಮಾಡಿದಾರಲ್ಲ, ಅದರ ನಾಯಕತ್ವವನ್ನ ಈಗ ಬಸವರಾಜ್ ಕೌತಾಳ್ ಅನ್ನುವಂತ ಒಬ್ಬ ಹೋರಾಟಗಾರರು, ಹಿರಿಯರು ಮುನ್ನಡೆಸ್ತಾ ಇದ್ದಾರೆ. ಅವರು ಏನನ್ನೇ ಮಾಡಬೇಕಾದ್ರೂ ಕೂಡ ಹಿರಿಯರು ಅನ್ನಿಸ್ಕೊಂಡಿರುವಂತಹ ದೇವರೂರು ಮಹಾದೇವನವರಿರಲಿ, ಅಥವಾ ನಮ್ಮ ಮಾವಳಿ ಶಂಕರ್ ಅವರಿರಲಿ, ಅಥವಾ ಗೋಪಾಲ್ ಅವರಿರಲಿ, ಅಮ್ಮನವರಲ್ಲಿ, ಇವ್ರನ್ನೆಲ್ಲ ಕೇಳಿ ಅವರು ಮುಂದುವರಿತಾರೆ. ಸುಮ್ಮನೆ ಯೋಚನೆ ಮಾಡಿ, ಗಂಡು ಬೇರುಡದ ಕಥೆಗಳನ್ನ ಹೇಳಿದವರ ಅಭಿಪ್ರಾಯಗಳನ್ನ ತಗೊಂಡು ನಾವು ಒಳ ಮೀಸಲಾತಿ ಹೋರಾಟವನ್ನು ಮುಂದುವರಿಸಬಹುದಾ? ಸಾಧ್ಯ ಇಲ್ಲ. ಅವರು ನನಗೆ ನೇರವಾಗಿ ಹೇಳಿರೋದು, ಯಾಕಂದ್ರೆ ಅಪಪ್ರಚಾರ ಸಂದರ್ಭದಲ್ಲಿ ನಾವೆಲ್ಲ ಮುಚ್ಚಿಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬಸವರಾಜ್ ಕೌತಾಳ್ ಅವರು ನೇರ ಹೇಳಿದ್ದು, ನೀವು ಕಾಂಗ್ರೆಸ್ ಅನ್ನ ನೇರವಾಗಿ ಟೀಕೆ ಮಾಡ್ತೀರಿ, ಆ ಕಾರಣಕ್ಕೆ ನಮ್ಮ ಏನು ಹೋರಾಟಗಾರ ಸಮಿತಿ ಇದೆ ರಾಜ್ಯ ಮಟ್ಟದಲ್ಲಿ, ಅಂತ ವೇದಿಕೆಗಳಿಗೆ ನಿಮ್ಮನ್ನ ಕರೀಬಾರದು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ. ನಾವು ಸರ್ಕಾರದ ಜೊತೆಲಿದ್ದು ಸರ್ಕಾರವನ್ನು ಒಲೈಸಿಕೊಂಡು ನಾವು ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ಕೊಡ್ತೀವಿ. ಹಾಗಾಗಿ ನೀವು ನಮ್ಮ ಏನೋ ರೀತಿ ನೀತಿನಲ್ಲಿ ಮಾತಾಡೋಕೆ ಸಾಧ್ಯ ಆದ್ರೆ ನಮ್ಮ ವೇದಿಕೆಗಳಿಗೆ ಬನ್ನಿ, ಇಲ್ಲ ಅಂದ್ರೆ ನಿಮ್ಮನ್ನ ಕರೀಬಾರದು ಅಂತ ಡಿಸೈಡ್ ಮಾಡಿದೀವಿ ಅಂತ. ನಾನು ಒಂದೇ ಮಾತು ಅವ್ರು ಹೇಳಿದ್ದು, ಕಳೆದ 30 ವರ್ಷಗಳಲ್ಲಿ ಅಂತಂದ್ರೆ ನನಗೆ 19 ವರ್ಷ ಇದ್ದಾಗ ಈ ಒಳ ಮೀಸಲಾತಿ ಹೋರಾಟಕ್ಕೆ ಬಂದವನು ನಾನೇನು ನಿನ್ನೆ ಮೊನ್ನೆ ಇದು ಕಾಲಿಟ್ಟವನಲ್ಲ. ನನಗೆ 19 ವರ್ಷ ಅವಾಗ ಈ ಹೋರಾಟ ಕಾಲಿಟ್ಟಾಗ. ಇಷ್ಟು ವರ್ಷಗಳಿಂದ ಹೋರಾಟ ನಾವು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಯಾವುದೇ ಸರ್ಕಾರ, ಕಾಂಗ್ರೆಸ್ ಅಲ್ಲ, ಇವತ್ತು ಬಿಜೆಪಿ ಇದ್ದಿದ್ರು ಕೂಡ ನಾನು ಹಿಂಗೆ ಮಾತಾಡ್ತಾ ಇದ್ದೆ. ಎಚ್ ಸಿ ಮಾದೇವಪ್ಪನ ಜಾಗದಲ್ಲಿ ಆಂಜನೇಯನೋ, ಕಾರಜೋಳೋ ಅಥವಾ ನಾರಾಯಣ ಸ್ವಾಮಿ ಅವರು ಇದ್ದಿದ್ರು, ಅವತ್ತು ಹಿಂಗೆ ಮಾತಾಡಿದ್ದೀನಿ, ಇವತ್ತು ಹಂಗೆ ಮಾತಾಡ್ತೀನಿ. ಅದರಲ್ಲಿ ನನಗೆ ಪಕ್ಷ ಗಿಕ್ಷ ಗೊತ್ತಿಲ್ಲ. ನಾನು ಮಾತಾಡುವಂಥದ್ದು ನನ್ನ ಸಮುದಾಯದ ಪರವಾಗಿ ಮತ್ತು ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ವಿರುದ್ಧವಾಗಷ್ಟೇ. ಅದನ್ನ ನೀವು ಒಪ್ಪೋಕ್ ರೆಡಿ ಇಲ್ಲ. ನಾನು ಸರ್ಕಾರದ ಜೊತೆಲಿರ್ತೀವಿ, ನಾವು ಅವ್ರನ್ನ ಓಲೈಸ್ಕೊಂಡಿರ್ತೀವಿ ಅಂತಂದ್ರೆ ನಾನು ನಿಮ್ ಜೊತೆ ಇರಕ್ಕೆ ಸಾಧ್ಯವೇ ಇಲ್ಲ. ನನ್ನ ದಾರಿ ನನ್ನದು, ನಾನು ಹೋರಾಟ ಮಾಡ್ತೀನಿ, ರಿಸಲ್ಟ್ ತರುವಂತಹ ಶಕ್ತಿಯನ್ನ ಪ್ರಯತ್ನವನ್ನು ಮಾಡ್ತೀನಿ. ನೀವು ಮಾಡಿ, ನೀವೇ ಮಾಡಿಲ್ಲ ಅಂತ, ನೀವೆಲ್ಲ ಹಿರಿಯರಿದ್ದೀರಿ. ನೀವು ಹೋರಾಟದ ಮಾರ್ಗವನ್ನು ತೋರಿಸದೆ ಈ ಕರ್ನಾಟಕ ಅನುಸರಿಸ್ತಾ ಇದೆ. ಆದ್ರೆ ಇತ್ತೀಚೆಗೆ ನಿಮ್ಮ ಬದಲಾವಣೆ ಇದೆಯಲ್ಲ, ಸರ್ಕಾರವನ್ನು ಓಲೈಸಿಕೊಂಡು ಹೋರಾಟ ಮಾಡುವಂಥದ್ದು, ಅದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಂತ ಹೇಳಿ ನಾನು ನೆಟ್ಟಿಗೆ ಆಚೆ ಕಡೆ ಬಂದಿದ್ದೀನಿ. ಇದು ನಿಜವಾದ ವಿಚಾರ. ಆದ್ರೆ ಈಗ ಅಪಪ್ರಚಾರ, ದೇವನೂರು ಮಹಾದೇವರು ಅವ್ರನ್ನ ಕರೆದಿದ್ರು, ಅವರು ಬರಲಿಲ್ಲ, ಇವರು ಸಮಾಜ ಜೈ ಮಾದಿಗ ಅಂತ ಹೇಳೋದು ಸಮಾಜವನ್ನು ಒಡೆಯೋದೇ ಅಂತ ನಿಮ್ಮ ಮನಸ್ಸಿನ ಅಭಿಪ್ರಾಯ ಆಗಿದ್ರೆ, ಜೈ ಮಾದಿಗ ಅಂತ ಜನರ ಬಾಯಿನಲ್ಲಿ ಹೇಳಿಸುವಂತದ್ದು ಒಲೆಯರ ವಿರುದ್ಧದ ಹೋರಾಟ ಅಂತ ನೀವು ಅನ್ಸ್ಕೊಂಡಿದ್ರೆ, ನಿಮ್ಮಂತ ಅಭಿವೇಕಿಗಳು, ದಡ್ಡರುಗಳು ಈ ಸಮಾಜದಲ್ಲಿ ಮತ್ತಾರು ಇರೋದು. ಸಂದರ್ಭ ಹೇಗಿದೆ ಅಂತಂದ್ರೆ, ಸಮೀಕ್ಷೆ ಮಾಡಕ್ ಬಂದಾಗ ನಿಮ್ಮ ಜಾತಿಯನ್ನು ಕೇಳಿದಾಗ ನಾನು ಮಾದಿಗ ಅಂತ ಬರೆಸಲಾರದಂತಹ ಮಾನಸಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ ಈ ನಾಡಿನಲ್ಲಿದೆ. ನಾನು ಮಾದಿಗ ಅಂತ ಕೆಲಸ ಮಾಡೋ ಜಾಗದಲ್ಲಿ ಹೇಳ್ಕೊಳ್ಳಲ್ಲ, ಕಾಲೇಜಲ್ಲಿ ಹೇಳ್ಕೊಳ್ಳಲ್ಲ, ಸ್ಕೂಲಲ್ಲಿ ಹೇಳ್ಕೊಳ್ಳಲ್ಲ, ಸ್ನೇಹಿತರ ಮಧ್ಯದಲ್ಲಿ ಹೇಳ್ಕೊಳ್ಳಲ್ಲ, ವ್ಯವಹಾರದ ಜಾಗಗಳಲ್ಲಿ ಹೇಳ್ಕೊಳ್ಳಲ್ಲ, ಎಲ್ಲಾದ್ರೂ ಹೋಗಿದ್ದು ಬಂದು ಜಾಗದಲ್ಲಿ ಹೇಳ್ಕೊಳಕ್ಕಾಗ್ತಾ, ಬಾಡಿಗೆ ಮನೆ ತಗೊಳಕ್ಕೆ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಯಾವುದೇ ಅನುಕೂಲಗಳನ್ನ ತಗೊಳ್ಳೋದಕ್ಕೆ, ಹೊಸದೊಂದು ಸಂಬಂಧ ಬೆಳೆಸೋದಕ್ಕೆ ಮಾದಿಗ ಅಂತ ಹೇಳ್ಕೊಳ್ಳಕ್ಕೆ ಸಾಧ್ಯ ಇದ್ದಿರುವಂತಹ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಈ ಸಮಾಜ ಸೃಷ್ಟಿ ಮಾಡಿಬಿಟ್ಟಿದೆ. ಮತ್ತೆ ಛಲವಾದಿ ಅಥವಾ ಹೊಲೆಯ ಸಮುದಾಯದ ಹಿರಿಯರು, ಮಾಜಿ IAS ಅಧಿಕಾರಿಗಳಾದ ಸಿದ್ದಯ್ಯನವರು ಮೊನ್ನೆ ವಿಡಿಯೋ ಮಾಡಿದ್ದಾರೆ, ಒಂದು ಅಖಂಡ ಕರ್ನಾಟಕಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ದಯಮಾಡಿ ಸಮೀಕ್ಷೆಯಲ್ಲಿ ಛಲವಾದಿ ಅಂತ ಬರೆಸಿ ಅಂತ. ಇಟ್ಸ್ ಎ ಬ್ಯೂಟಿಫುಲ್ ವರ್ಡ್. ಛಲವಾದಿ, ಹಠವಾದಿ ಅನ್ನೋ ಒಂದು ಮೆಸೇಜ್ ಅನ್ನ ಕೊಡುತ್ತೆ. ನೀವು ಅದನ್ನ ಅಭಿಮಾನದಿಂದ ಉಪಯೋಗಿಸ್ತೀರಿ, ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅದನ್ನ ಅವಮಾನ ಅಂತ ಹೇಳಲ್ಲ. ಛಲವಾದಿ ಮಹಾಸಭಾ ಅಂತ ಶಿವರಾಮರು ಕೊಡ್ತಾಗ ರೆಸ್ಪೆಕ್ಟ್, ನಾವು ಅದನ್ನ ಒಪ್ಕೊಂಡಿದ್ವಿ, ಹೌದು ಒಂದು ಸಮಾಜ ಹಿಂಗೆ ಕಟ್ಟಬೇಕು ಅಂತ. ಆದ್ರೆ ನಿನ್ನೆ ಛಲವಾದಿ ಅಂತ ಬರ್ಸೋದಕ್ಕೆ ದೊಡ್ಡ ಅವಕಾಶ ಇರುವಾಗ
ಒಂದು ಅಭಿಮಾನವಾದಂತಹ ಒಂದು ಗಟ್ಟಿ ಆ ಧ್ವನಿಯನ್ನ ಛಲವಾದಿಯರ ಪದದ ಮೂಲಕ ನೀವು ಪ್ರೆಸೆಂಟ್ ಮಾಡಕ್ಕೆ ಸಾಧ್ಯ ಇರುವಾಗ ಮಾದಿಗ ಅಂತ ಹೇಳ್ಕೊಳ್ಳಕ್ಕೆ ಮುಜುಗರ ಪಟ್ಟುಕೊಳ್ಳುವಂತ ವಾತಾವರಣ ಇದೆ. ಇದು ನೀವು ಒಪ್ಕೋಬೇಕು. ದಲಿತ ಸಂಘಟನೆ, ಒಗ್ಗಟ್ಟು, ಸಂವಿಧಾನ, ಐಕ್ಯತೆ, ಬಾಬಾ ಸಾಹೇಬ್, ಮಹಾಮಾನವತಾವಾದಿ, ಕುವೆಂಪು ಇಷ್ಟೆಲ್ಲ ಕಥೆಗಳನ್ನ ಹೇಳುವಂತಹ ನೀವು ಮಹನೀಯರು ಮಾದಿಗರ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದೆಯಲ್ಲ ಅಂತ ಹೇಳುವಾಗ ಹೌದು ಆಗಿದ್ರೆ ನೀವು ಆ ಮಾದಿಗರ ಎದೆಗಳಲ್ಲಿ ಸ್ವಾಭಿಮಾನವನ್ನು ಮೂಡಿಸುವಂತ ಕೆಲಸವನ್ನ ಮಾಡಿದ್ರೆ ನಮಗೆ ನೀವು ಮಾರ್ಗದರ್ಶನ ಮಾಡಬಹುದಿತ್ತು. ಹಿರಿಯರಾಗಿ ಒಪ್ಕೊಳ್ತಿದ್ವಿ. ಆದ್ರೆ ನೀವೇನ್ ಮಾಡಿಕೊಂಡಿದ್ರಿ ಈಗ ಅಂತಂದ್ರೆ ಇವರು ಭಾಸ್ಕರ್ ಪ್ರಸಾದ್ ತಂಡದವರು ಮಾದಿಗ 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 ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇಡೀ ಕರ್ನಾಟಕ. ಇದರಿಂದ ಜಾತಿ ಗಟ್ಟಿ ಆಗ್ತಾ ಇದೆ, ದಲಿತರ ಒಗ್ಗಟ್ಟು ಹೊಡೆದೋಗ್ತಾ ಇದೆ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರವನ್ನ ಬರೆದೋದ ಅಥವಾ ಒಂದು ಭಾಷಣದಲ್ಲಿ ಎರಡು ಕಡೆ ಹೇಳ್ತಾರೆ, ಈ ಹೊಲೆಯ ಮಾದಿಗ ಏನೋ ಇದಿದೆಯಲ್ಲ ವಾದ ವಿವಾದಗಳು ಅಥವಾ ವಿರೋಧಗಳು ಅದು ಇವತ್ತು ನೆನ್ನೆ ಮೊನ್ನೆ ಹುಟ್ಟಿರೋದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ರದಲ್ಲಿ ಬರೆದಿದ್ದಾರೆ. ಮಹರ್ಗಳ ವಿರುದ್ಧ ಮಾಂಗಗಳ ವಿರುದ್ಧ ಮಹರ್ಗಳನ್ನ ಎತ್ತಿ ಕಟ್ಟುವಂತಹ ಕೆಲಸವನ್ನ ಈ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆ ಮಾಡುತ್ತೆ ಅಂತ. ಇದನ್ನ ಸರಿಪಡಿಸೋದಕ್ಕೆ ನಾವೇನ್ ಮಾಡಬಹುದು ಅನ್ನುವಂತ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಈ ಇಡಿಯಟ್ಗಳು ಹೇಳ್ತಾರೆ ಹೊಲೆ ಮಾದಿಗರು ಒಟ್ಟಾಗಿದ್ರು ಹೊಡೆದಾಕ್ತಾರೆ. ಹೆಂಗ್ ಸಾಧ್ಯ ಇದೆ? ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕರೆದಂತಹ ದಲಿತ ಸಂಘರ್ಷ ಸಮಿತಿ ನಂತರ ಚಿತ್ರವಾಗಿದ್ದು ಯಾವ್ಯಾವ ಜಾತಿಗಳ ಕಾರಣಕ್ಕೆ ಯಾರು ಮಾಡಿದ್ದು ಇಡೀ ಕರ್ನಾಟಕ ಗೊತ್ತಿದೆ. ಮತ್ತೆ ಹೇಳ್ತಾರೆ ನಾವು ಒಟ್ಟಿಗಿದ್ರಿಂದ. ಒಟ್ಟಿಗಿರುವಂತದ್ದು ಒಂದು ಮಾನಸಿಕತೆ ಆಗಬೇಕು. ನಾವೆಲ್ಲ ಒಟ್ಟಿಗಿರ್ಬೇಕು, ಜೊತೆಗಿರ್ಬೇಕು, ನಮ್ಮ ಸಮಸ್ಯೆಗಳು ಬಂದಾಗ ಧ್ವನಿ ಎತ್ತಬೇಕು ಅನ್ನುವಂತಹ ಸಾಂದರ್ಭಿಕವಾದಂತಹ ಮಾನಸಿಕತೆ ಆಗಿರ್ಬೇಕದು ಬೇಕದು, ಇಲ್ಲ ಅಂತಲ್ಲ. ಆದ್ರೆ ಸಾಮಾಜಿಕವಾಗಿ, ಚಾರಿತ್ರಿಕವಾಗಿ, ಪೌರಾಣಿಕವಾಗಿ ಮತ್ತು ಕೆಲವು ಆಚರಣೆಗಳ ಮೂಲಕ ಮತ್ತೆ ಸಿಗುತ್ತಾ ಇರುವಂತಹ ಹಕ್ಕು ಅಧಿಕಾರಗಳ ಮೂಲಕ ಒಟ್ಟಾಗಿದ್ದೀವಾ? ಹಿಂದೆಯಿಂದ 106 ವರ್ಷಗಳಿಂದ ನೋಡ್ಕೊಂಡು ಬನ್ನಿ. ಇದ್ವಾ? ಇರುವಂತ ಪ್ರಯತ್ನಕ್ಕೆ ಯಾರ್ಯಾರೆಲ್ಲ ಕಲ್ಲು ಹಾಕ್ತಾ ಇದ್ರಿ? ಆ ಒಟ್ಟಿಗಿರುವಂತ ಕೆಲಸಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮುಂದಾದಾಗ ಏನೆಲ್ಲ ಹುಳಿ ಹಿಂಡಿದ್ರಿ? ಯಾರು? ಈಗ ಅಂತದ್ದೇ ಒಂದು ದೊಡ್ಡ ಧ್ವನಿಯನ್ನು ಕರ್ನಾಟಕದಲ್ಲಿ ನಾವು ವಿಭಜಿಸಿಕೊಂಡಾಗ ಜೈ ಮಾದಿಗ ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ಯಾರದೋ ಮನಸ್ಸಿನಲ್ಲಿ ವಿಷ ಬಿತ್ತಾ ಇರುವಂತದ್ದು, ಯಾರದೋ ಜಾತಿಯ ವಿರುದ್ಧ ಮಾತಾಡ್ತಾ ಇರುವಂತದ್ದು ಯಾರೋ ಭಾವಿಸಬಾರದು. ನಾನು ಆಗಲೇ ಹೇಳಿದಾಗೆ ಮಾದಿಗ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಅವಮಾನಕರವಾದಂತಹ ಪರಿಸ್ಥಿತಿ ಈ ಸಮಾಜದಲ್ಲಿ ಇವತ್ತಿಗೂ ಇದೆ. ಒಪ್ಕೊಳ್ಳೇಬೇಕದು. ಮಾದಿಗ ದಂಡೂರ ಸಮಿತಿ ಹುಟ್ಟಿ 30 ವರ್ಷ ಆಗಿರ್ಬೋದು, ಮಾದಿಗ ಹೋರಾಟ ಸಮಿತಿ ಹುಟ್ಟಿ 30 ವರ್ಷ ಆಗಿರ್ಬೋದು, ಮಾದಿಗರ ಹೆಸರಲ್ಲಿ ಒಂದಷ್ಟು ಸಂಘಟನೆಗಳು ಹುಟ್ಟಾಗಿರ್ಬೋದು. ಆದ್ರೆ ಪರಿಸ್ಥಿತಿ ಇವತ್ತಿಗೂ ಕೂಡ ಮಾದಿಗ ಅಂತ ನಾನು ಹೇಳ್ಕೊಳ್ಳಕ್ಕೆ ಹಿಂಜರಿಕೆ ಇದೆ. ಹೌದಲ್ವಾ? ಸತ್ಯನಾ? ನಾನು ಸುಳ್ಳು ಹೇಳ್ತಾ ಇದ್ದೀನ? ಇದೆ. ಅದನ್ನು ತೆಗಿಬೇಕೀಗ. ಯಾಕೆ ಹಂಗೆ ಏನಾಗ್ಬಿಡ್ತದೆ? ಇದು ಬಿಡಿ ಮಾದಿಗ ಅಂತ ಯಾಕೆ ಹೇಳ್ಕೋಬೇಕು? ಅವ್ರವ್ರು ಹಿಂಗೋ ಇರ್ಲಿ, ಪರಿಸ್ಥಿತಿ ಜಾತಿ ಏಕೆ ಏಡಿ ಅಂದ್ಕೊಂಡಿರ್ಲಿ, ಗೌರವವಾಗಿರ್ಲಿ ಅಂತ ನೋಡಿದ್ರೆ ಒಳ ಮೀಸಲಾತಿಯ ಆಗ್ರಹದ ಹಕ್ಕು ಹೆಚ್ಚಾಗಿದೆ. ಒಳ ಮೀಸಲಾತಿ ಪರ್ಸೆಂಟೇಜ್ ಮಾದಿಗರಿಗೆ ಎಷ್ಟು ಅಂತ ಹೇಳ್ಬೇಕಂದ್ರೆ ಮಾದಿಗರೇ ಎಷ್ಟು ಅಂತ ತೋರಿಸಬೇಕು. ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ತೋರ್ಸಕ್ಕಿಲ್ಲ. ಇಲ್ಲಿ ಸ್ವಾಭಿಮಾನದ ಕೊರತೆ ಇದ್ದು ಮಾದಿಗ ಅಂತ ಹೇಳದೆ ಹೋದ್ರೆ ತಪ್ಪಾಗುತ್ತೆ. ನಮ್ಮ ರಿಸಲ್ಟ್ ನಮಗೆ ಸಿಗಲ್ಲ, ನಮ್ಮ ಪರ್ಸೆಂಟೇಜ್ ನಮಗೆ ಸಿಗಲ್ಲ. ಹಾಗಾಗಿ ಮಾದಿಗ ಅಂತ ಹೇಳಬೇಕು ಅಂತಂದ್ರೆ ಆ ಮಾದಿಗ ಪದದ ಬಗ್ಗೆ ಇರುವಂತಹ ಕೀಳರಿಮೆಯನ್ನು ನಾವು ತೆಗಿಬೇಕಾಚೆ. ಆ ಕೀಳರಿಮೆ ತೆಗಿಬೇಕು ಅಂತಂದ್ರೆ ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ ನಾನು ಮಾದಿಗ ಅಂತ ಹೇಳೋದಕ್ಕೆ ಹಿಂಜರಿಕೆ ಮಾಡ್ತಾ ಇರುವಾಗ ಒಬ್ಬ ಸ್ಕೂಲ್ಗೆ ಹೋಗೋ ಮಗ ಜೈ ಮಾದಿಗ ಅಂದ್ರೆ ಆ ಯೂನಿವರ್ಸಿಟಿ ಪ್ರೊಫೆಸರ್ ಅನ್ಕೋತಾರೆ ಒಂದು ಮಗು ಹಂಗೆ ಹೇಳುತ್ತೆ, ನಾನು ಯಾಕೆ ಹೇಳ್ಬಾರ್ದು ಅಂತ. ಒಬ್ಬ ಹೈಸ್ಕೂಲ್ ಟೀಚರ್ಸ್ ಅನ್ಕೋತಾರೆ, ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಅನ್ಕೋತಾರೆ. ಅವರೆಲ್ಲರೂ ಮಾತಾಡಕ್ ಶುರು ಮಾಡಿದ್ರೆ ಎಸ್ ಐ ಆಮ್ ಮಾದಿಗ, ನಾನು ಮಾದಿಗ ಅಂತ ಪರಿಸ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋಕೆ ಎಲ್ಲ ವರ್ಗದವರು, ನೌಕರ ವರ್ಗದವರು, ವಿದ್ಯಾರ್ಥಿಗಳು, ಸಂಶೋಧಕರು ಎಲ್ಲ ಹೇಳ್ಕೊಳ್ಳಕ್ ಶುರು ಮಾಡಿದ್ರೆ ನನ್ನ ಸಮುದಾಯದ ವಿದ್ಯಾರ್ಥಿ ಸಮೂಹ, ನನ್ನ ಸಮುದಾಯದ ನೌಕರರು, ನನ್ನ ಸಮುದಾಯದ ಹೋರಾಟಗಾರರು ಅಭಿಮಾನಿನ ಮಾದಿಗ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಅವರಲ್ಲೊಬ್ಬ ಆಗ್ಬೇಕು ಅಂತ ಸಾಮಾನ್ಯ ಒಬ್ಬ ನಾಗರಿಕ, ಕೂಲಿ ಕಾರ್ಮಿಕ, ರೈತ ಮತ್ತಿನ್ನೆಲ್ಲ ದಿನಗೂಲಿಂದ ಮಾಡುವಂತರು, ಹಳ್ಳಿಗಾಡಿ ಜನರು, ಬೆಟ್ಟಗುಡ್ಡಗಳಲ್ಲಿ ವಾಸ ಮಾಡ್ತಿರುವಂತರು, ಚಾಮರಾಜನಗರ ಜಿಲ್ಲೆ ಅಂತ ಕಾಡಿನ ಪರಿಸರದಲ್ಲಿ ವಾಸ ಮಾಡ್ತಿರುವಂತವರೆಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದ್ರು ಮಾದಿಗ ಅಂತ ಹೇಳ್ತಿದ್ರೆ ನಾನು ಮಾದಿಗ ಅಂತ ಅಭಿಮಾನದಿಂದ ಹೇಳುವಂತ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಆ ವಾತಾವರಣ ನಿರ್ಮಾಣ ಆಯ್ತು ಅಂತಂದ್ರೆ ಸೆನ್ಸಸ್ ನಲ್ಲಿ ಜಾತಿಯನ್ನು ನೇರವಾಗಿ ಬರೆಸ್ತಾರೆ. ಸೆನ್ಸಸ್ ಅಲ್ಲಿ ನೇರವಾಗಿ ಜಾತಿಯನ್ನ ಬರೆಸಿದ್ರೆ ನಮ್ಮ ಪರ್ಸೆಂಟೇಜ್ ಎಷ್ಟು ಅಂತ ನಿಖರವಾಗಿ ಗೊತ್ತಾಗುತ್ತೆ. ಅಫ್ಕೋರ್ಸ್ ಈಗಾಗಲೇ ನಮ್ಮ ಪರ್ಸೆಂಟೇಜ್ ಎಷ್ಟು ಅಂತ ನಿಖರವಾಗಿದೆ. ಕಾಂತರಾಜ ಆಯೋಗದ ವರದಿ ತೆಗೆದು ನೋಡಿದ್ರೆ ಪರ್ಸೆಂಟೇಜ್ ಇದೆ. ಇತರೆ ಅಂತಿದೆ. ಅದನ್ನು ಸಾಲ್ವ್ ಮಾಡೋದು 1 ವಾರದ ಕೆಲಸ. ಆ ಇತರೆಯವರು ಕೇವಲ ಒಲೆಮಾದಿಗರು ಮಾತ್ರ ಅಲ್ಲ, ಆದಿವಾಸಿಗಳು, ಅಲೆಮಾರಿಗಳು, ಬುಡಕಟ್ಟನವರು, ಅಲೆಮಾರಿಗಳು ಎಲ್ಲರೂ ಇದ್ದಾರೆ. ಅವ್ರನ್ನ ತೆಗೆದ್ರೆ ಇನ್ನೊಂದು 5-6 ಲಕ್ಷ ಡಿಫರೆನ್ಸ್ ಬರ್ಬೋದು. ಅವ್ರಿಗೆಲ್ಲರಿಗೂ ಕಂಡೀಷನ್ ಆಗಿ ಹೇಳ್ಬೇಕು, ನೀವು ನಿಮ್ಮ ಜಾತಿ ಸರ್ಟಿಫಿಕೇಟ್ ಅಂತ ರಿಸರ್ವೇಶನ್ ಇದ್ರ ಹೋಗ್ರಪ್ಪ ಅಂದ್ರೆ ಮುಗಿದೋಯ್ತು. 1 ವಾರದಲ್ಲಿ ಸಾಲ್ವ್ ಆಗ್ತದೆ. 1 ವಾರದಲ್ಲಿ ಸಾಲ್ವ್ ಆಗುವಂತಹ ಸಮಸ್ಯೆಯನ್ನ 2 ತಿಂಗಳಿಗೆ ಹೇಳೋದು
ಆ 2 ತಿಂಗಳ ಅವಧಿನಲ್ಲಿ 36,000 ಉದ್ಯೋಗಗಳನ್ನ ತುಂಬಿ ಬಡ್ತಿಗಳನ್ನ ಕೊಟ್ಟು ಈ ಸಮುದಾಯಕ್ಕೆ ಚಿಪ್ ಕೊಡ್ಬೇಕು ಅಂತ ಹೊರಟ್ರೆ ಅವನ ವಿರುದ್ಧ ತೊಡೆ ತಡದೆ ಅವನಿಗೆ ಕಿರೀಟ ಇಟ್ಟು ಶಾಲ ಹಚ್ಚಿ ಕಾರ್ಪೆಟ್ ಹಾಕಿ ಪರಪರಜ ಕುತ್ಕೊಂಡು ಕರ್ಕೊಂಡು ಬರ್ತೀವ. ಈ ನನ್ನ ಸಮುದಾಯದ ವಿದ್ಯಾರ್ಥಿಗಳು ನೌಕರರು ಹೊಟ್ಟೆ ಮೇಲೆ ಹೊಡಿತಾ ಇದಾರೆ, ತಲೆ ಮೇಲೆ ಕಲ್ಲು ತಾಗ್ತಾ ಇದಾರೆ. ಅವ್ನು ಯಾವ ಮಿನಿಸ್ಟರ್ ಆದ್ರೂ ನನಗೇನೋ, ಯಾವ ಸಿಎಂ ಆದ್ರೂ ನನಗೇನೋ, ನನ್ನ ಸಮುದಾಯ ನನಗೆ ಮುಖ್ಯ ಅನ್ಸಿರುವಾಗ ನನ್ನ ಹತ್ರ ವಾರ್ನಿಂಗ್ ಮಾಡ್ತೀನಿ. ನೀವು ಗಡಿ ಬೂಟ್ ಲಿಕ್ಕರ್ಸ್ ಅಂತ ಹೇಳ್ತೀನಿ, ಆಡಳಿತಗಾರ ಬೂಟ್ ಲಿಕ್ಕರ್ ನೀವು ಅಂತ ಹೇಳ್ತೀನಿ. ಯಾಕೆ? ನನ್ನ ಸಮುದಾಯದ ಹಸುವುದು, ನನ್ನ ಸಮುದಾಯದ ಬೆಂಕಿ. ನನಗೆ ಫೋನ್ ಮಾಡುವಂತ ನನ್ನ ಸಮುದಾಯದ ನೌಕರರು ಹೇಳ್ತಾರೆ, ಸರ್ ನನಗಿನ್ನ ಜೂನಿಯರ್ಗೆ ಪ್ರಮೋಷನ್ ಕೊಟ್ಟು ಮುಂದ್ಗಡೆ ಕಳಿಸ್ತಾ ಇದ್ದಾರೆ, ನಾನು ನಾಳೆ ನಾನು ಮುಂದೆ ತಲೆ ತೆಗೆಸ್ಬೇಕಾ, ಇದೆಲ್ಲ ರಾಜೀನಾಮೆ ಕೊಟ್ಟು ಬಿಸಾಕ್ ಹೋಗ್ತೀನಿ ಅಂತ ಹೇಳ್ತಾರೆ. ಅಂತ ಅವಮಾನಕ್ಕೆ ಈ ಸಮುದಾಯದ ನೌಕರನ್ನ ಈಡು ಮಾಡ್ಬೇಕಾ? ಆ ನೋವು ನನಗಿರಬಾರ್ದ? ಆ ನೋವನ್ನ ಪ್ರಶ್ನೆ ಮಾಡಿದ್ರೆ ನೀವು ಎಚ್ ಸಿ ಮಾದೇವಪ್ಪನ ವಲಯ ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತೀರಿ ಅಂತ ಸಾಧ್ಯನೇ ಇಲ್ಲ. ಈ ಅಯೋಗ್ಯರಿಗೆ ಹತ್ತಿರ ಆಗ್ತಾರೆ. ಹಿಂದೆ ಕಾರಜೋಳದಾಗೂ ಹಿಂದೆ ವಿರೋಧ ಮಾಡ್ತಾ ಇದ್ದೆ. ಯಾಕೆ? ಸಮುದಾಯದ ಪರ ಕೆಲಸ ಮಾಡ್ರಿ ನೀವು. ನಿಮಗೆ ಅಧಿಕಾರ ಸಿಕ್ಕಿರುವಂತದ್ದು ಈ ಸಮುದಾಯದ ನಾಯಕರು ಅಂತ ಹೊರತು ನಿಮ್ಮ ಸ್ವಂತ ಯೋಗ್ಯತೆಯಿಂದೇನಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ ಆ ರಿಸರ್ವೇಶನ್ ಅಂತ ಹಕ್ಕಿಂದ ಹೋಗಿದ್ದೀರಿ. ಈ ಸಮುದಾಯದ ಋಣ ತೀರಿಸಿ ಅಂತ ಕೇಳ್ತಾ ಇದ್ದೀನಿ. KH ಮುನಿಯಪ್ಪನಿಗೆ ಹೇಳ್ತಾ ಇದ್ದೀನಿ, ಗುಲಾಮಗಿರಿ ಬಾಟ್ ಮಾರಾಯ, ನಿನ್ನ ಅಳಿಯನಿಗೆ ಟಿಕೆಟ್ ಕೊಡಲಿಲ್ಲ ಅಂತ ರಾಜೀನಾಮೆ ಕೊಡ್ತೀನಿ ಅಂತ ಹೊರಟಂತ ಮನುಷ್ಯ ನೀನು KH ಮುನಿಯಪ್ಪ. ಸಮುದಾಯದ 40 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳ ಭವಿಷ್ಯ ಏನು ನೀರು ಪಾಲಾಗ್ತಾ ಇದೆ, ಹರಿದೋಗ್ತಾ ಇದೆ, ಏಜ್ ಬಾರ್ ಆಗ್ತಾ ಇದೆ. ಎಷ್ಟೋ ಸಾವಿರಾರು ಜನಕ್ಕೆ ಏಜ್ ಬಾರ್ ಆಗ್ತಾ ಇದೆ. ಪ್ರಮೋಷನ್ ಕೊಟ್ಟು ಅವ್ರಿಗೆ ಅನ್ಯಾಯ ಆಗ್ತಾ ಇದೆ. ಅವ್ರ ಬಗ್ಗೆ ನೀನು ಮಾತಾಡಲ್ಲ ಅಂತ ನೀನು ಯಾವ ಸಿಎಂ ಮಿನಿಸ್ಟರ್ ಅಂತ ಅವನು ಬೈತೀನಿ. ನಾವೆಲ್ಲರನ್ನೂ ಪ್ರಶ್ನೆ ಮಾಡೋಣ, ಎಲ್ಲರನ್ನೂ ಟೀಕೆ ಮಾಡೋಣ. ಸರಿಗಿದ್ದು ಎಲ್ಲವನ್ನು ತಲೆ ಮೇಲೆ ಹೊತ್ಕೊಂಡು ಹೋಗೋಣ. ಅದನ್ನ ಅರ್ಥ ಮಾಡ್ಕೊಳ್ದೆ ಏನೋ ಎಚ್ ಸಿ ಮಾದೇವಪ್ಪನ ವಿರುದ್ಧ ಮಾತಾಡ್ತೀರಿ ಅಂತ ಕೇಸ್ ಬುಕ್ ಮಾಡಿಸೋದು ನನ್ನ ಮೇಲೆ, FIR ಹಾಕಿದ್ರೆ ಅಂತ. ಅವನು ಎಂತ ಸೀಮೆ ಇನ್ಸ್ಪೆಕ್ಟರ್ ಗೊತ್ತಿಲ್ಲ, ಅದು ಯಾವ ಸೆಕ್ಷನ್ ಮೇಲೆ FIR ಹಾಕ್ತಾನೆ ಗೊತ್ತಿಲ್ಲ. ನಾನು ಉಪಯೋಗಿಸಿರೋ ಪದ ಏನು? ಮಾದಿಗರ ಮನೆ ಹಾಳ ಎಚ್ ಸಿ ಮಾದೇವಪ್ಪ ಅಂತ. ಹೆಂಗೆ ಅದು? ನೀವು ಮಾತಾಡ್ತಾ ಇರೋ ನೀವು ಮಾಡ್ತಾ ಇರೋ ಸ್ಕೀಮ್ಗಳ ಮೂಲಕ, ನೀವು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇರೋದ್ರ ಮೂಲಕ ಮಾದಿಗರ ಮನೆಗಳು ಹಾಳಾಗಿ ಹೋಗ್ತಿದ್ದಾವೆ. ನೀವು ಬೋವಿ ಅಭಿವೃದ್ಧಿ ನಿಗಮಕ್ಕೆ 55 ಕೋಟಿ, ಲಂಬಾಣಿ ಅಭಿವೃದ್ಧಿ ನಿಗಮಕ್ಕೆ 60 ಕೋಟಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ 110 ಕೋಟಿ, ಮಾದಿಗರ ಅಭಿವೃದ್ಧಿ ನಿಗಮಕ್ಕೆ ಆಜೀವನ ಅಭಿವೃದ್ಧಿಗೆ 50 ಕೋಟಿ ಅಂತಂದ್ರೆ ಅನ್ಯಾಯ ಅಲ್ವಾ? ಸಾಮಾಜಿಕ ಅನ್ಯಾಯ ಅಲ್ವಾ? ಇದು ಮಾದಿಗರ ಮನೆ ಹಾಳು ಮಾಡ್ದಂಗಲ್ವಾ? ಹಾಗಾಗಿ ಹೇಳಿದ್ರೆ ನೀನು ಮಾದಿಗರ ಮನೆ ಹಾಳ ಅಂತ. ಆ ಮಾತಿನ ಮೇಲೆ ಈಗಲೂ ನಾನು ನಿಂತಿದ್ದೀನಿ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಮತ್ತೆ ಅದಕ್ಕೆ ಬೆದರಿಕೆ ಅದು ಇದು ಏನು ಕಥೆ ಇಲ್ಲ. ಈ ಅಪಪ್ರಚಾರ ಮಾಡೋರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಣ್ಣಗಳನ್ನ ನೀವೇ ಸಮಾಜದ ಮುಂದೆ ಬಯಲು ಮಾಡ್ಕೊಳ್ತಾ ಇದ್ದೀವಿ. ಈ ಸಮಾಜದ ಸಾವಿರಾರು ಜಾತಿಗಳಿದ್ದಾವಲ್ಲ, ಅವರೆಲ್ಲರೂ ಕೂಡ ಬಹಳ ಪ್ರಾಮಾಣಿಕವಾಗಿ, ಬಹಳ ಅನುಕಂಪದಿಂದ ಮತ್ತು ನಮ್ಮ ಪರಿಸ್ಥಿತಿ ಏನಿದೆ ಅನ್ನುವಂತ ಅರ್ಥ ಮಾಡ್ಕೊಂಡಂತ, ನಮ್ಮ ಚಿಂತಾಜನಕ ಪರಿಸ್ಥಿತಿ ಅಂತ ಗೊತ್ತಿರುವಂತ ಬೇರೆ 1000 ಜಾತಿಗಳಿದ್ದಾವೆ. ಅದು ಬ್ರಾಹ್ಮಣ ಇರಲಿ, ಒಕ್ಕಲಿಗ ಇರಲಿ, ಲಿಂಗಾಯತ ಇರಲಿ, ಕುರುಬ ಇರಲಿ, ಸಾವಿರಾರು ಜಾತಿಗಳಿದಾವಲ್ಲ, ಅವರೆಲ್ಲರಿಗೂ ಅರ್ಥ ಆಗಿದೆ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಆದ್ರೆ ಕೂಡಿ ಬಾಳೋಣ ಅನ್ನೋ ತತ್ವನ ಇಟ್ಕೊಂಡು ಇವ್ರನ್ನ ತುಳಿದಿಟ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕೆಲವರು. ಇದು ತಪ್ಪು ಅಂತ. ನೀವೆಷ್ಟೆಷ್ಟು ಮಾದಿಗ ಸಮುದಾಯದ ವಿರುದ್ಧ ಮಾತಾಡ್ತಾ ಹೋಗ್ತೀರಿ, ಅಷ್ಟಷ್ಟು ನಿಮ್ಮ ಬಣ್ಣ ಬಯಲಾಗ್ತಾ ಇರ್ತದೆ, ಅಷ್ಟಷ್ಟು ನಿಮ್ಮ ವಿಷ ಆಚೆ ಬರ್ತದೆ, ಅಷ್ಟಷ್ಟು ನಿಮ್ಮ ಒಳಗಡೆ ಎಷ್ಟು ಕ್ರೂರ ತರ ಇದೆ ಅಂತ ಈ ಸಮಾಜಕ್ಕೆ ಅರ್ಥ ಆಗುತ್ತೆ, ಅಷ್ಟಷ್ಟು ನಿಮ್ಮ ಒಳಗಡೆ ಎಷ್ಟು ಲಾಭಕೋರ ತರ ಇದೆ ಅಂತ ಅರ್ಥ ಆಗುತ್ತೆ, ಅಷ್ಟಷ್ಟು ಸಮುದಾಯದ ಒಗ್ಗಟ್ಟು ಮಂತ್ರ ಹೇಳ್ಕೊಂಡು ನೀವು ನಿಮ್ಮ ಹೆಂಡತಿ ಮಕ್ಕಳು ಮಗ ಎಲ್ಲ ದುಂಡುಗಾಗೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಿ. ನೀವು ನೀಚಿರ್ತೀರಿ ಅಂತ ನಿಮ್ಮ ಏನೋ ರಾಜಕೀಯದ ನಾಯಕರು ನಮಗೆ ಮಾಡ್ತಿರೋ ಮೋಸ ಇದೆಯಲ್ಲ, ಅದು ಈ ಸಮಾಜಕ್ಕೆ ಅರ್ಥ ಆಗುತ್ತೆ. ಆ ಅರ್ಥ ಆಗಿದ್ದ ದಿವಸ ನೀವು ಇನ್ಯಾವತ್ತೇ ಈ ಸಮಾಜದ ಪರವಾಗಿ ಮಾತಾಡ್ತೀವಿ, ಕುವೆಂಪು, ಬುದ್ಧ, ಬಸವಣ್ಣ ಅಂತ ಹೇಳ್ಕೊಂಡೋದ್ರು ಕೂಡ ನಿಮ್ಮನ್ನು ಈ ಸಮಾಜ ಒಪ್ಪಲ್ಲ. ಮತ್ತೆ ಈ 2 ತಿಂಗಳಲ್ಲಿ ಏನು 17ನೇ ತಾರೀಕು ನಾಡಿದ್ದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಬಡ್ತಿಗಳನ್ನ ಹಿಂಪಡೆಯುವಂತಹ ಒಂದು ಕೆಲಸವನ್ನ ಈ ಸರ್ಕಾರ ಮಾಡಲೇಬೇಕು. ಇಲ್ಲದೆ 18ನೇ ತಾರೀಕಿಂದ ಈ ಸರ್ಕಾರದ ಹಣವನ್ನು ಎತ್ತುವಂತಹ, ಗ್ರಾಚಾರ ಬಿಡಿಸುವಂತಹ ಕೆಲಸವನ್ನ ನಾವು ಖಂಡಿತವಾಗಲೂ ಬಹಳ ಉಗ್ರವಾಗಿ ಮಾಡ್ತೀವಿ. ಆ ಸಂದರ್ಭದಲ್ಲಿ ಇಡೀ ಸಮಾಜ ನಮ್ಮ ಜೊತೆಲಿರಬೇಕು ಅಂತ ಕೇಳ್ಕೊಳ್ತಾ ನನ್ನ ಇಷ್ಟು ಮಾತಿಗೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ತಮ್ಮೆಲ್ಲರೂ ಶುಭ ಹೋಗ್ಲಿ. ಜೈ ಭೀಮ್.